ಸಿಂಹರಾಶಿ ಪ್ರೇಮಿಗಳು ಪರಸ್ಪರ ವಾದ ವಿವಾದಗಳನ್ನು ಮಾಡ್ಕೊಳ್ತೀರಿ. ಆದರೆ ಅದು ಸುಖಾಂತ್ಯವಾದರೆ ಇಬ್ಬರಿಗೂ ಕ್ಷೇಮ. ಏನೋ ಬೇಸರ ಆಯಿತು ಅಂತಾದಾಗ ಅದು ದ್ವೇಷವಾಗಿ ಪರಿಣಮಿಸ್ತಕ್ಕಂಥದ್ದಿದೆ. ಆದ್ದರಿಂದ ನಿಮ್ಮ ವಾದ ವಿವಾದದ ವಿಷಯ ಯಾವುದು ಅನ್ನುವಂಥದ್ದನ್ನು ಸರಿಯಾಗಿ ಆಲೋಚನೆ ಮಾಡಿ, ಅದು ನಿಮ್ಮ ಜೀವನಕ್ಕೆ ಸಾಧಕವಾ, ಅದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಅನುಕೂಲ ಆಗುತ್ತಾ, ಒಳಿತಾಗುತ್ತಾ ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ವಾದಕ್ಕೆ ಇಳಿಯುವಂಥದ್ದು ಒಳ್ಳೆಯದು. ರಕ್ತದೊತ್ತಡ ಹೆಚ್ಚಾಗಿರ್ತಕ್ಕಂತಹ ರೋಗಿಗಳಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು. ರಕ್ತದೊತ್ತಡವೇ ಒಂದು ಸಮಸ್ಯೆ, ಅದಿನ್ನು ಹೆಚ್ಚಾದರೆ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು. ಜಾಗ್ರತೆ ಇರಲಿ. ಅನಗತ್ಯವಾದಂತಹ ಓಡಾಟವಾಗಲಿ, ಪ್ರಯಾಣ ಪ್ರವಾಸಗಳಾಗಿ ಏನಿದ್ರೂ ಕೂಡ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು, ಈ ದಿವಸ ರದ್ದು ಮಾಡ್ತಕ್ಕಂಥದ್ದು, ಹೋಗದೇ ಇರತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ತುಂಬ ಆತಂಕ ಪಡ್ತಕ್ಕಂತಹ ವಿಚಾರಗಳಿಂದ ದೂರ ಉಳ್ಕೊಳ್ಬೇಕು. ಏನೋ ಗಾಬರಿ ಆಗುವಂಥದ್ದು, ಯಾರೋ ಏನೋ ಹೇಳಿದರೆ ಮನಸ್ಸಿನ ಮೇಲೆ ಅದು ತುಂಬ ಪರಿಣಾಮವನ್ನು ಬೀರ್ತಕ್ಕಂಥದ್ದು, ಆ ರೀತಿ ವಿಷಯಗಳಿದ್ದರೆ ಅದನ್ನು ಸ್ವಲ್ಪ ದೂರದಲ್ಲಿ ಇಟ್ಟು ಆಲೋಚನೆಯನ್ನು ಮಾಡುವಂಥದ್ದು. ಆದಷ್ಟು ಧ್ಯಾನದಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸ್ಕೊಳ್ಬೇಕು. ಮನಸ್ಸು ಯಾವಾಗ ಪರಿಶುದ್ಧವಾಗಿರುತ್ತೆ ಆಗ ನಮಗೆ ಎಲ್ಲವನ್ನೂ ಕೂಡ ನಿಧಾನವಾಗಿ ಆಲೋಚನೆ ಮಾಡಿ ತೀರ್ಮಾನ ಮಾಡೋದಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದು. ಆಹಾರವೂ ಕೂಡ ಮಿತವಾಗಿರಲಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು. ಮೃತ್ಯುಂಜಯನ ಪ್ರಾರ್ಥನೆಯನ್ನು ಮಾಡಿ ಮೃತ್ಯುಕಂಟಕವೋ ಅಥವಾ ಆರೋಗ್ಯದಲ್ಲಿ ವ್ಯತ್ಯಯಗಳೋ ಏನೇ ಇದ್ದರೂ ಕೂಡ ಅವೆಲ್ಲ ನಿವಾರಣೆಯಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಅದರಲ್ಲೂ ವಿಶೇಷವಾಗಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆಗಳು ಕಾಡಬಹುದು. ಅದರಿಂದ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ನಿಮ್ಮ ಆಲೋಚನೆಗಳನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದು ಈ ದಿವಸ ನಿಮಗೆ ಗೊತ್ತಾಗೋದಿಲ್ಲ. ಮನಸ್ಸಿನಲ್ಲಿ ಏನೋ ಆಲೋಚನೆಗಳಿರುತ್ತೆ, ಏನೋ ಯೋಜನೆಗಳಿರುತ್ತೆ. ಅದು ನಿಮ್ಮ ಉದ್ಯೋಗ, ಮನೆ, ವಿದ್ಯಾಭ್ಯಾಸ ಯಾವುದೇ ಕ್ಷೇತ್ರ ಇರಬಹುದು. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುತ್ತೆ. ಆದರೆ ಅದನ್ನ ಹೊರಗಡೆ ಹೇಳೋದು ಹೇಗೆ, ಯಾವ ರೀತಿಯಲ್ಲಿ ಹೇಳಿದರೆ ಬೇರೆಯವರಿಗೆ ಅದು ಅರ್ಥ ಆಗುತ್ತೆ, ಅದನ್ನು ಅರ್ಥ ಮಾಡಿಕೊಂಡು ಹೇಗೆ ಈ ಕೆಲಸಕ್ಕೆ ಪೂರಕವಾದಂತಹ ಬೆಂಬಲವನ್ನು ನೀಡ್ತಾರೆ ಅನ್ನುವಂತಹ ಗೊಂದಲ ನಿಮ್ಮನ್ನು ಹೆಚ್ಚಾಗಿ ಕಾಡುತ್ತೆ. ಸಂಶೋಧನಾ ಕಾರ್ಯದಲ್ಲಿ ಯಶಸ್ಸನ್ನು ಪಡಿತೀರಿ. ಯಾವುದಾದ್ರೂ ಹೊಸತನ್ನು ಹುಡುಕಬೇಕು, ಹೊಸ ವಿಷಯದ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅನ್ನೋದಿದ್ದರೆ ಅದರಲ್ಲಿ ಯಶಸ್ಸು ಪರಿಪೂರ್ಣವಾಗ್ತಕ್ಕಂಥದ್ದು. ಪ್ರೀತಿ, ಪ್ರೇಮ ಇತ್ಯಾದಿ ವಿಚಾರಗಳು ಪ್ರಸ್ತಾಪಕ್ಕೆ ಬಂದಾಗ ತುಂಬ ಸಿಟ್ಟಿಗೆ ಏಳ್ತೀರಿ. ಅದರಿಂದ ಆಗಿರ್ತಕ್ಕಂತಹ ಅನಾಹುತವೋ ಅಥವಾ ಕಹಿಯ ಅನುಭವವೋ ನಿಮ್ಮ ಮನಸ್ಸಿನ ಮುಂದೆ ಅಥವಾ ನಿಮ್ಮ ಮುಂದೆ ಅದು ಬಂದು ಹಿಂದಿನ ವಿಚಾರಗಳನ್ನು ಜ್ಞಾಪಕಕ್ಕೆ ತರ್ತಕ್ಕಂಥದ್ದಾಗಬಹುದು. ಇದು ಯಾವುದನ್ನು ಕೂಡ ನಂಬದೇ ಇರತಕ್ಕಂತಹ ಪರಿಸ್ಥಿತಿ. ಪ್ರೀತಿ, ಪ್ರೇಮ ಇವೆಲ್ಲ ಸುಳ್ಳು ಅಂತ ಹೇಳಿ ವಾದ ಮಾಡ್ತಕ್ಕಂತಹ ಪರಿಸ್ಥಿತಿಯಲ್ಲಿರ್ತೀರಿ. ಮನೆಯಲ್ಲಿ ನೀವು ತುಂಬ ನಿಮ್ಮದೇ ಆದಂತಹ ರೀತಿಯಲ್ಲಿ ನೀವು ವರ್ತಿಸ್ತಾ ಇರ್ತೀರಿ. ಯಾರ ಮಾತಿಗೂ ಗಮನ ಕೊಡದೇಲೆ ನಿಮ್ಮದೇ ಆದಂತಹ ಕೆಲವು ಚಿಂತನೆಗಳಲ್ಲಿ ನೀವು ಇರ್ತೀರಿ ಅಂತಕ್ಕಂಥದ್ದು. ಹಳೆಯ ಘಟನೆಗಳನ್ನೆಲ್ಲ ನೆನಪು ಮಾಡಿಕೊಂಡು ತುಂಬ ದುಃಖ ಪಡ್ತೀರಿ. ಕಣ್ಣೀರು ಹಾಕ್ತಕ್ಕಂತಹ ಒಂದು ಸಮಯವೂ ಕೂಡ ಅಲ್ಲಿ ಬರಬಹುದು. ಅದಕ್ಕೆಲ್ಲ ಪರಿಹಾರಾರ್ಥವಾಗಿ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಆ ಸೂರ್ಯ ದೇವರ ಅನುಗ್ರಹದಿಂದ ನಿಮ್ಮ ಸಂಕಷ್ಟಗಳೆಲ್ಲ ನಷ್ಟವಾಗಲಿ, ಶುಭವಾಗಲಿ. ತುಲಾರಾಶಿ ಹಿಂದಿನ ತಪ್ಪು ಮುಂದಿನ ಬುದ್ಧಿ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ನಿನ್ನೆ ದಿವಸ ಮಾಡಿದಂತಹ ಯಾವ ತಪ್ಪಿದೆ ಅಥವಾ ಯಾವ ವ್ಯತ್ಯಾಸ ಇದೆ ಅದು ಇವತ್ತಿನ ಕೆಲಸದಲ್ಲಿ ನಿಮಗೆ ತೊಂದರೆಯನ್ನು ಮಾಡುತ್ತೆ. ನಿನ್ನೆ ಅದರ ಬಗ್ಗೆ ಗಮನ ಬರಲಿಲ್ಲ ಅಥವಾ ಆತುರಾತುರದಲ್ಲಿ ಅದರ ಬಗ್ಗೆ ಗಮನ ಕೊಡಲಿಕ್ಕೆ ಆಗಲಿಲ್ಲ ಅಂತಾದಾಗ ಈ ದಿವಸ ಅದರ ಫಲವನ್ನು ನೀವು ನೋಡಬೇಕಾದಂಥದ್ದು. ಸರಿಯಾದಂತಹ ಲೆಕ್ಕಾಚಾರ ಇಲ್ಲದಲೇ ನಷ್ಟವನ್ನು ಅನುಭವಿಸ್ತೀರಿ. ಅದು ಕೂಡ ನಿಮಗೆ ಹಿನ್ನಡೆಯಾಗ್ತಕ್ಕಂಥದ್ದು. ಪ್ರಯಾಣ ಮಾಡುವುದಕ್ಕೆ ಕಷ್ಟ ಆಗಬಹುದು. ಅದರಲ್ಲೂ ಕೂಡ ಬೆನ್ನು ನೋವು ಅಥವಾ ಇನ್ಯಾವುದೋ ಸ್ನಾಯುವಿನ ಎಳೆತ ನಿಮಗೆ ತೊಂದರೆಯನ್ನು ಮಾಡುವಂಥದ್ದಿದೆ. ಅದೆಲ್ಲವನ್ನು ಕೂಡ ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಬಹಳ ಉತ್ತೇಜನಕಾರಿ ಕೆಲಸಗಳು ಹಿಂದೆ ಬೀಳುತ್ತೆ. ತುಂಬ ಆಸಕ್ತಿಯಿಂದ ಈ ಕೆಲಸವನ್ನು ನಾನು ಮಾಡಿ ಮುಗಿಸ್ಬಿಡಬೇಕು ಅಂತಕ್ಕಂತಹ ಆಲೋಚನೆಗಳು ಹೆಚ್ಚಾಗಿದ್ದಾಗ, ಆ ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಟ್ಟಾಗ ಆ ಕೆಲಸಗಳು ಏನಾದರೂ ನಿಂತು ಹೋದರೆ, ಹಿನ್ನಡೆಯಾದರೆ, ನಿಧಾನವಾದರೆ ಬಹಳ ಬೇಸರವಾಗ್ತಕ್ಕಂಥದ್ದು ಸ್ವಾಭಾವಿಕವಾಗಿರುತ್ತೆ. ತಾಯಿಯವರ ಆರೋಗ್ಯದಲ್ಲಿ ತೊಂದರೆ ಕಾಣಬಹುದು. ಅದಕ್ಕೂ ಕೂಡ ನೀವು
ತುಂಬ ಆತಂಕ ಪಡಬೇಕಾದಂತಹ ಸಂದರ್ಭ. ಬೇರೆಯವರ ಹಿಂಸೆಗೆ ಒಳಗಾಗಬಹುದು. ಹಿಂಸೆ ಅಂತಂದರೆ ಕೇವಲ ದೈಹಿಕವಾಗಿ ಹಿಂಸೆ, ನಮಗೇನೋ ಮಾಡ್ತಾರೆ ಅನ್ನುವಂಥದ್ದಲ್ಲ. ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಯಾವುದೋ ಕೆಲಸಗಳನ್ನು ಮತ್ತೆ ಮತ್ತೆ ಹೇಳ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ರೀತಿಯಲ್ಲಿ ಮಾತಿನಿಂದ ಚುಚ್ಚಿ ನಿಮ್ಮನ್ನು ಘಾಸಿಗೊಳಿಸ್ತಕ್ಕಂಥದ್ದು, ಇದೆಲ್ಲ ಬೇಸರವನ್ನು ತರ್ತಕ್ಕಂಥದ್ದಾಗತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ತುಂಬ ತಾಳ್ಮೆ ಮತ್ತು ಗಂಭೀರದಿಂದ ಮಾಡಿದಂತಹ ಕೆಲವು ಕೆಲಸಗಳು ನಿಮ್ಮ ಪರವಾಗಿ ಆಗಿ ನಿಮ್ಮ ಕೈಗೂಡ್ತಕ್ಕಂಥದ್ದಿದೆ. ಆ ಕೆಲಸಕ್ಕೆ ಪಟ್ಟ ಪರಿಶ್ರಮದ ಫಲ ನಿಮಗೆ ಸಂಪೂರ್ಣವಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳ ಕಂಡರೂ ಕೂಡ ಗಾಬರಿಯಾಗುವಂಥದ್ದು ಏನೂ ಇಲ್ಲ. ಆದರೆ ಮಾನಸಿಕವಾಗಿ ಯಾವಾಗ ಸಮಾಧಾನ ಇರೋದಿಲ್ಲ, ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳು ಕೂಡ ಆತಂಕಕ್ಕೆ ಕಾರಣವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಉಚಿತವಾಗಿ ಯಾರಿಗೂ ಕೂಡ ಏನು ಸಲಹೆಯನ್ನು ಕೊಡಲಿಕ್ಕೆ ಹೋಗಬೇಡಿ, ಏನು ಹೇಳಲಿಕ್ಕೆ ಹೋಗಬೇಡಿ. ನಿಮ್ಮ ಮಾತಿಗಾಗ ಗೌರವ ಇರುವುದಿಲ್ಲ. ಯಾರಾದರೂ ಕೇಳಿದ್ರೆ ನಿಮಗೆ ಸಂಬಂಧಪಟ್ಟಂತಹ ವಿಷಯಗಳಿದ್ದರೆ ಸ್ಪಷ್ಟಪಡಿಸಿ ಅಷ್ಟೇ ಹೊರತು ನೀವಾಗಿಯೇ ಏನೋ ಹೇಳಲಿಕ್ಕೆ ಹೋಗಿ ಅವಮಾನ ಆಗುವಂಥದ್ದು ಬೇಡ ಅಂತ ಕಾನೂನು ವಿದ್ಯಾರ್ಥಿಗಳಿಗೆ, ನ್ಯಾಯವಾದಿಗಳಿಗೆ, ನ್ಯಾಯಮೂರ್ತಿಗಳಿಗೆ, ಹಾಗೇ ಈ ನ್ಯಾಯದ ವಿಚಾರವನ್ನು, ಕಾನೂನಾತ್ಮಕವಾದಂತಹ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಬೇರೆ ಬೇರೆ ರೀತಿಯಿಂದ ಅನುಕೂಲ, ಶುಭ ಆಗ್ತಕ್ಕಂತಹ ಸಂದರ್ಭ ಇದೆ. ಆದಾಯ ಚೆನ್ನಾಗಿದೆ. ನಿಮ್ಮ ಪರಿಶ್ರಮಕ್ಕೆ, ವೃತ್ತಿಗೆ ಅನುಗುಣವಾದಂತಹ ಆದಾಯ ಇದೆ. ಆದರೆ ಅದೃಷ್ಟ ಲಕ್ಷ್ಮಿ ನಮಗೆ ಒಲಿದಿದ್ದಾಳ, ಒಲಿತಾ ಇದ್ದಾಳ, ಒಲಿಬೇಕಾ, ಇವೆಲ್ಲ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರುತ್ತೆ. ಇನ್ನೊಂದು ಸ್ವಲ್ಪ ಹಣ ಬಂದಿದ್ದರೆ, ಇನ್ನೊಂದು ಸ್ವಲ್ಪ ದ್ರವ್ಯ ಸಿಕ್ಕಿದರೆ ಚೆನ್ನಾಗಿರೋದು ಅನ್ನುವಂತಹ ದುರಾಸೆಯೋ ಅಥವಾ ಬೇರೆ ರೀತಿಯ ಆಲೋಚನೆಗಳು ಮನಸ್ಸಿಗೆ ಬರ್ತಕ್ಕಂಥದ್ದು. ಉತ್ತಮವಾದಂತಹ ಹಣ ಇದ್ದರೆ ಮಾತ್ರ ಸ್ವೀಕಾರ ಮಾಡಿ, ಇಲ್ಲದೇ ಇದ್ದರೆ ಅದನ್ನು ನಿರಾಕರಿಸ್ತಕ್ಕಂಥದ್ದು ಒಳ್ಳೆಯದು ಅಂತ. ಆದರೆ ಹಣ ಬಂದರೆ ಯಾರು ಬಿಡ್ತಾರೆ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿಯೇ ಬರಬಹುದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.